ತುಂಬ ಅರ್ಜೆಂಟಲ್ಲಿ ಮೋಲ್ಡ್ ಹಾಕೋದಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು. ಮಳೆ ಏನಾದರೂ ಸ್ಟಾರ್ಟ್ ಆದರೆ ಮೋಲ್ಡ್ ಹಾಕಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ, ಆಮೇಲೆ ತುಂಬ ದಿನ ವೆಯ್ಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಮೋಲ್ಡ್ ಹಾಕೋ ಟೈಮ್ನಲ್ಲಿ ಮಳೆ ಬಂದರೆ ಸೊ ಅದೆಲ್ಲ ಬೇಡ ಅಂತ ಹೇಳಿ ತುಂಬಾ ಅರ್ಜೆಂಟಲ್ಲಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು. ಡಸ್ಟು ಜೆಲ್ಲಿ ಏನೆಲ್ಲ ಬೇಕಿತ್ತು ಅದೆಲ್ಲದಕ್ಕೂ ಕೂಡ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇತ್ತಂತೆ ಅವತ್ತೇನೆ. ಸೊ ಬೆಳಗ್ಗೆ ಹೋದವರು ಈವ್ನಿಂಗ್ ಒಂದು ಲೋಡ್ ತೊಗೊಂಡು ಬಂದರು ಫೈನಲಾಗಿ. ಸೊ ಅದು ಕೂಡ ರೆಡಿ ಆಯಿತು. ಇನ್ನು ಎಲೆಕ್ಟ್ರಿಕಲ್ನವರು ಬಂದು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು. ಕಬ್ಬಣ ಕಟ್ಟೋರು ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಎಲೆಕ್ಟ್ರಿಕಲ್ನವರು ಇನ್ನೂ ಬಂದಿಲ್ಲ. ಎಷ್ಟೊತ್ತಾದರೂ ಸರಿನೇ ಎಲ್ಲದನ್ನು ಮುಗಿಸ್ಕೊಡ್ತೀವಿ ಅಂತ ಅವರು ಕೂಡ ಹೇಳಿದರು. ನಾವಿಲ್ಲಿ ಅರ್ಜೆಂಟಲ್ಲಿ ಹೇಳಿದ್ರಿಂದ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಫ್ರಿಡ್ಜ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಮ್ಮ ಕಡೆಯಲ್ಲಿ ಮೋಲ್ಡ್ ಹಾಕ್ತಿರೋವಾಗ ಎಲ್ಲ ಪರಿಚಯದವರಿಗೆ, ನೆಂಟರಿಷ್ಟರಿಗೆ, ಯಾರಿಗೆ ಬೇಕೋ ಅವರೆಲ್ಲರೂ ಕೂಡ ಊಟಕ್ಕೆ ಕರಿತೀವಿ. ಸೊ ಹಾಗಾಗಿ ಎಲ್ಲದೂ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು. ಅದ್ರ ಜೊತೆಯಲ್ಲಿ ಈ ಮಕ್ಕಳನ್ನ ನೋಡ್ಕೊಳ್ಳೋ ಕೆಲಸ ಇದೆ ನೋಡಿ, ಅದರಷ್ಟು ತಲೆನೋವಿನ ಕೆಲಸ ಯಾವುದೂ ಇಲ್ಲ. ಎಷ್ಟು ಮನೆ ಕೆಲಸ ಬೇಕಾದರೂ ಮಾಡ್ಕೊಳ್ಬೋದು, ಆಚೆ ಕೆಲಸ ಕೂಡ ಮಾಡ್ಕೊಳ್ಬೋದು. ಆದರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಮೊದಲೇ ಏನೋ ಗಾದೆ ಹೇಳ್ತಾರೆ ನೋಡಿ, ಮಕ್ಕಳನ್ನ ನೋಡ್ಕೊಳ್ತಿರೋ ಇಲ್ಲ ಸ್ಮಶಾನಕ್ಕೆ ಹೋಗ್ತಿರೋ ಅಂತಂದರೆ ಸ್ಮಶಾನನೇ ಕಾಯ್ತೀವಿ ಅಂತಾರಂತೆ. ಹಾಗಾಯಿತು ನನ್ನ ಕತೆ. ಇಷ್ಟೆಲ್ಲ ಬಟ್ಟೆಗಳನ್ನ ನಾನಿವಾಗ ಮತ್ತೆ ಜೋಡಿಸ್ಬೇಕು. ಎಲ್ಲದನ್ನು ಕಿತ್ತು ಹಾಡಿದ್ರು. ಸೊ ಎಲೆಕ್ಟ್ರಿಕಲ್ನವರು ಬಂದು ಅವ್ರ ಕೆಲಸನೂ ಕೂಡ ಕಂಪ್ಲೀಟಾಗಿ ನೈಟ್ ಒಂದು 9 o'clock ಮುಗಿಸಿದ್ರು.